RSS ನ ಬ್ಯಾನ್ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಡ್ತಾ ಇರುವಂತದ್ದು. RSS ನ ಬ್ಯಾನ್ ಮಾಡಬೇಕಾ ಬೇಡವಾ? ದೇಶಕ್ಕೆ ಏನು ಕೆಲಸ ಮಾಡಬೇಕೋ ಅದು ಮಾಡ್ತಾ ಇದ್ದಾರೆ. ಅವ್ರನ್ನ ಯಾಕೆ ಬ್ಯಾನ್ ಮಾಡಕ್ಕೆ ಹೋಗ್ತೀರಿ? ಒಂದು ವೇಳೆ ಅವ್ರು ಬ್ಯಾನ್ ಮಾಡ್ತೀನಿ ಅಂತ ಅಂದರೆ ದೇಶದಲ್ಲಿ ಇರೋವಂಥ ಎಲ್ಲರನ್ನೂ ಬ್ಯಾನ್ ಮಾಡಿ. ಈಗ ಈ ಪ್ಲೇಕರ್ಗಿದಾರಲ್ಲ ತಲೆಕೆಟ್ಟ ನನ್ನ ಮಗ, ಅವ್ನೇನು ಬರ್ತಾ ಅವ್ರಿಗೆ ಗೊತ್ತಿಲ್ಲ ಯಾರಿಗೆ. ಪಾರ್ಕಲ್ಲಿ ಮುಸ್ಲಿಮ್ಸ್ ನಮಾಜ್ ಮಾಡ್ಬೋದಾ? ವಿಧಾನಸೌಧ ಒಳಗಡೆ ನಮಾಜ್ ಮಾಡ್ಬೋದಾ? ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ಬೋದಾ? ಶುಕ್ರವಾರ ಅವರಿಗೆ ಪರ್ಮಿಷನ್ ಕೊಡ್ಬೋದಾ? ಇದೆಲ್ಲ ಬ್ಯಾನ್ ಆದಾಗ RSS ನೋಡೋಣ. ಅಲ್ಲ, RSSನವರಿಂದ ಏನು ತೊಂದರೆ ಆಗಿದೆ ಅಂತ ಅವರು ಸ್ಪಷ್ಟೀಕರಣ ಕೊಟ್ಟರೆ ಅದಕ್ಕೆ ನಾವು ಏನಾರ ಉತ್ತರ ಕೊಡ್ಬೋದು. RSSನವರಿಂದ ಏನು ತೊಂದರೆನೇ ಆಗಿಲ್ವಲ್ಲ, ಯಾರಿಗೆ ತೊಂದರೆ ಆಗಿದೆ? ಹಾಯ್ ಹೆಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಜಾನಕಿ. RSS ನ ಬ್ಯಾನ್ ಮಾಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಡ್ತಾ ಇರುವಂತದ್ದು. RSS ನ ಬ್ಯಾನ್ ಮಾಡಬೇಕಾ ಬೇಡವಾ? ಹಾಗೆ RSS ನಿಂದ ಜನಸಾಮಾನ್ಯರಿಗೆ ಏನಾದರೂ ತೊಂದರೆ ಆಗ್ತಾ ಇದೆಯಾ ಅಂತ ಒಂದಷ್ಟು ಜನರನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಯಾವುದಕ್ಕೋಸ್ಕರ ಮಾಡಬೇಕು? ಏನಕ್ಕೋಸ್ಕರ ಮಾಡಬೇಕು? ಏನು ಮಾಡಿದ್ದಾರೆ? ದೇಶಕ್ಕೆ ಏನು ಕೆಲಸ ಮಾಡಬೇಕೋ ಅದು ಮಾಡ್ತಾ ಇದ್ದಾರೆ. ಅವ್ರನ್ನ ಯಾಕೆ ಬ್ಯಾನ್ ಮಾಡಕ್ಕೆ ಹೋಗ್ತೀರಿ? ಒಂದು ವೇಳೆ ಅವ್ರು ಬ್ಯಾನ್ ಮಾಡ್ತೀನಿ ಅಂತ ಅಂದರೆ ದೇಶದಲ್ಲಿ ಇರೋವಂಥ ಎಲ್ಲರನ್ನೂ ಬ್ಯಾನ್ ಮಾಡಿ. ಯಾವುದ್ಯಾವುದೇ ಇದೆ ಆರ್ಟಿಕಲ್ ಇದೆ ಅವೆಲ್ಲ ಬ್ಯಾನ್ ಮಾಡಿ, ಅವಾಗ ಅವ್ರನ್ನ ಬ್ಯಾನ್ ಮಾಡೋದು ನೋಡೋ. ಈಗ RSS ನಲ್ಲಿ ಲೈಂಗಿಕ ಕಿರುಕುಳ ಆರೋಪ ಕೇಳಿ ಬರ್ತಾ ಇದೆ, ಅದು ನಿಜವಾಗ್ಲೂ ಸತ್ಯನಾ ಅಂತ? ಪತ್ರಕರ್ತರು ನಿಮಗೆ ಗೊತ್ತಿರಬೇಕಲ್ವಾ ಎಲ್ಲೆಲ್ಲ ಆಗಿದೆ ಅಂತ. ನೀವೇ ಹೇಳಿ, ನೀವೇ ಹೇಳ್ಬಿಡಿ ಎಲ್ಲೆಲ್ಲ ಆಗಿದೆ ಅಂತ ನಿಮ್ಗೆ ಗೊತ್ತಿದೆಯಲ್ಲ, ಹೇಳಿ. ದೇಶದಲ್ಲಿ ಕೋಮು ವಿಷ ಬೀಜ ಬಿತ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಇದು ನಿಜವಾಗ್ಲೂ? ಯಾರು ಬಿತ್ತುತ್ತಾ ಇರೋದು? RSS ಅವರು. ಎಲ್ಲಿ ಬಿತ್ತಿದ್ದಾರೆ? ಎಲ್ಲಿ ನೋಡಿದ್ದೀರಿ? ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಬಿಡಿ, ಅವರು ರಾಜಕೀಯದವರು, ಅವ್ರಿಗೂ RSS ಅವ್ರಿಗೂ ಸಂಬಂಧ ಇಲ್ಲ. ಅರ್ಥ ಆಯ್ತಾ? ಬೀಜ ಏನಾರ ಬಿತ್ತಿದ್ರೆ ಅವರೇ ಬಿತ್ತಬೇಕು, ಯಾಕಂದರೆ ಕಾಂಗ್ರೆಸ್ನವ್ರದ್ದೇ ಅದು ಕೆಲಸ, RSSನವ್ರು ಮಾಡಲ್ಲ. BJP ಇರುವುದಕ್ಕಿಂತ 50 ವರ್ಷ 100 ವರ್ಷ ಮುಂಚೆನೇ RSS ಇದೆ. RSSಯಿಂದ BJP ಅಲ್ಲ, ಅವರ ಶಿಸ್ತು ಕಲ್ತ್ಕೊಂಡು BJPಗೆ ಅವರು ಸಪೋರ್ಟ್ ಮಾಡಿರ್ಬೋದು ಅಷ್ಟೇ ಹೊರತು RSSಗೂ BJPಗೆ ಸಂಬಂಧ ಇಲ್ಲ. RSSನವ್ರದ್ದು ಅವ್ರದ್ದೇ ಆದ ಇತಿಹಾಸ ಇದೆ, ಗಾಂಧಿನ ಕೊಂದ ಇತಿಹಾಸ ಇದೆ ಅಂತ ಹೇಳ್ತಾರೆ. ಗಾಂಧಿನ ಕೊಂದ ಅಂತಂದರೆ ಅದಕ್ಕೆ ಬೇರೆ ಇದೆ. ಅವ್ರದ್ದು ಇತಿಹಾಸ ಏನಿದ್ರೂ ದೇಶಕ್ಕೋಸ್ಕರ ಇದೆ. ಸುಳ್ಳು ಸೃಷ್ಟಿ ಮಾಡೋದ್ರಲ್ಲಿ PhDನೇ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ RSS. ಏನು ಹೇಳ್ತೀರಾ ಸರ್? ಆ PhD ಮಾಡಿದಂಥ ವ್ಯಕ್ತಿ ಯಾರಂತ ಹೇಳಿ, ನೀವೇ ಹೇಳ್ಬಿಡಿ. ಸರ್, ನಿಮ್ಮ ಪ್ರಕಾರ ಬ್ಯಾನ್ ಆಗಬೇಕಾ ಬೇಡವಾ? ಬ್ಯಾನ್ ಮಾಡ್ತೀನಿ ಅಂದರೆ ದೇಶದಲ್ಲಿ ಎಲ್ಲ ಬ್ಯಾನ್ ಆಗಬೇಕು. ಪಾರ್ಕಲ್ಲಿ ಮುಸ್ಲಿಮ್ಸ್ ನಮಾಜ್ ಮಾಡ್ಬೋದಾ? ವಿಧಾನಸೌಧ ಒಳಗಡೆ ನಮಾಜ್ ಮಾಡ್ಬೋದಾ? ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ಬೋದಾ? ಶುಕ್ರವಾರ ಅವರಿಗೆ ಪರ್ಮಿಷನ್ ಕೊಡ್ಬೋದಾ? ಇದೆಲ್ಲ ಬ್ಯಾನ್ ಆದಾಗ RSS ನೋಡೋಣ. ಮಾಡೋದು ಬೇಡ, ಜನಸಾಮಾನ್ಯರಿಗೆ ಏನಾದರೂ ಏನು ತೊಂದರೆ ಕೊಡೋದಿಲ್ಲ. ಜನಸಾಮಾನ್ಯರಿಗೆ ಏನಾದ್ರು ತೊಂದರೆ ಆದರೆ ಹೆಲ್ಪ್ ಮಾಡ್ತಾರೆ ಅವರು. ಈಗ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ದಾರೆ RSS ಪ್ರಿಯಾಂಕ ಖರ್ಗೆ ಅವ್ರಿಗೆ ಯಾವ ಮನಸ್ಸಲ್ಲಿ ಗೌರ್ಮೆಂಟ್ ಏನಾರು ಹೇಳ್ತಾ ಇದೆಯಾ? ಅವ್ರು ಸಪ್ರೇಟು, ಅವ್ರು ಹೇಳ್ತಾವ್ರೆ ಅಷ್ಟೇ. RSS ನಿಂದ ಲೈಂಗಿಕ ಕಿರುಕುಳ ಆಗ್ತಾ ಇದೆ. ಯಾರಿಗಿಲ್ಲ, ಯಾರು ಕಿರುಕುಳ ಇಲ್ಲ, ಯಾರಿಗೆ ಕಿರುಕುಳ ಕೊಡ್ತಾ ಇಲ್ಲ ಅವರು, ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ. ಅವ್ರು ಸಪ್ರೇಟ್ ಗೌರ್ಮೆಂಟ್ ಅವ್ರದ್ದು, ಇವರು RSS ಹಿಂದೂಗಳಿಗಾಗಿ ಇವ್ರು ಮಾಡ್ತಾರೆ. ನಿಮ್ಮ ಪ್ರಕಾರ ಏನನ್ಸುತ್ತೆ ಸರ್? RSSನವರು ಹಿಂದೂ ಪರವಾಗಿ ಇರ್ತಾರೆ, ಯಾವಾಗ ಹಿಂದೂ ಪರವಾಗಿರ್ತಾರೆ. ಬ್ಯಾನ್ ಮಾಡಬೇಕಾ ಬೇಡ? ಮಾಡೋದು ಬೇಡ. ಹಾಂ, ಅಲ್ಲ, RSSನವರಿಂದ ಏನು ತೊಂದರೆ ಆಗಿದೆ ಅಂತ ಅವರು ಸ್ಪಷ್ಟೀಕರಣ ಕೊಟ್ಟರೆ ಅದಕ್ಕೆ ನಾವು ಏನಾರ ಉತ್ತರ ಕೊಡ್ಬೋದು. RSSನವರಿಂದ ಏನು ತೊಂದರೆನೇ ಆಗಿಲ್ವಲ್ಲ, ಯಾರಿಗೆ ತೊಂದರೆ ಆಗಿದೆ? RSSನಲ್ಲಿಂದ ಲೈಂಗಿಕ ಕಿರುಕುಳ ಕೇಳಿ ಬರ್ತಾ ಇದೆ ಆರೋಪವನ್ನ, ಏನು ಹೇಳ್ತೀರಾ ಸರ್? ಯಾರೋ ಒಬ್ಬರು ಇಂಡಿವಿಜುವಲ್ಲು ವೈಯಕ್ತಿಕವಾಗಿ ಅದನ್ನು ಇದು ಮಾಡಿದರೆ ಅದಕ್ಕೆ RSSನವರೇ ಕಾರಣ ಅಂತ ಅಂದ್ಬಿಟ್ಟು ಬ್ಯಾನ್ ಟ್ಯಾಗ್ ಮಾಡಿದರೆ ಸರಿ ಹೋಗುತ್ತಾ? ದೇಶದಲ್ಲಿ ಕೋಮು ವಿಷ ಬೀಜ ಬಿತ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ RSSನವರು, ಏನು ಹೇಳ್ತೀರಾ ಸರ್? ಅಲ್ಲ, ಕೋಮು ವಿಷ ಬೀಜ ಯಾರು ಬಿತ್ತಾ ಇದ್ದಾರೆ ಅನ್ನೋದನ್ನ ನಾವು ಹೇಳೋದು ಬೇಕಿಲ್ಲ, ಇಡೀ ದೇಶಕ್ಕೆ ಗೊತ್ತು. RSSನವರಂತೂ ಬಿತ್ತಾ ಇಲ್ಲ. ಅಲ್ಲಿರೋ ಜನಕ್ಕೆ ಅನ್ನ ಕಡೆ ಮಳೆ ಬಂದು ಅಳಂದು ಎಲ್ಲ ಕಡೆ ಸಾಯ್ತಾರೆ ಜನ. ಮಳೆ ಬಂದು ಗುಲ್ಬರ್ಗದಲ್ಲಿ
ಆಳಂದ ಅಲ್ಲಿ ಅವ್ರ ಜಿಲ್ಲೆಯಲ್ಲಿ ಅವ್ರು ಹೋಗಿ ಅನ್ನ ಕೇಳಿ ಜನಕ್ಕೆ ಯಾರಿಗೆ ಬೇಗರಿಗೆ ಸುಮ್ಮನೆ ಕಾರ್ಯಸರ ಬಗ್ಗೆ ಮಾತಾಡ್ತಾರೆ ಬಳಿ ಮಗ ಅವ್ರು ಏನು ಮಾಡ್ತಾರೆ ಕೊಡ್ತಾರಮ್ಮ ಬೆಳಗ್ಗೆದ್ದು ವಾಕ್ ಮಾಡ್ತಾರೆ ಚೆಡ್ಡಿ ಹಾಕ್ಕೊಂಡು ದೇವ್ರ ಕೈ ಮುಗಿತಾರೆ ಭಗವಂತನಿಗೆ ನಿಜನಾ ಯಾರು ತೊಂದರೆ ಕೊಡ್ತಾರಾ ಆಮೇಲೆ ಎಲ್ಲ ಮಳೆ ಪರಿಹಾರ ಆದರೆ ಮಳೆ ಬಂದರೆ ಅಲ್ಲೋಗಿ ಜನಕ್ಕೆ ಸಹಾಯ ಮಾಡ್ತಾರೆ ಈ ಪ್ರಿಯಾಂಕರ್ಗೆ ರಾಹುಲ್ ಗಾಂಧಿ ಹೇಳಿದ ಬ್ಯಾನ್ ಮಾಡುತ್ತ ರಾಹುಲ್ ಗಾಂಧಿ ಹೇಳಿದ್ನ ಸೋನಿಯಾ ಗಾಂಧಿ ಹೇಳಿದ್ರಾ ಯಾರು ಹೇಳಿದ್ರಮ್ಮ ಸಿದ್ದರಾಮಯ್ಯ ಹೇಳಿದ್ನ ಇವನಕ್ಕೆ ಪ್ರಿಯಾಂಕರ್ಗೆ ಅವರಪ್ಪ ಮಲ್ಲಿಕಾರ್ಜುನ IC ಅಧ್ಯಕ್ಷ MP ಗುಲ್ಬರ್ಗ MP ಕರಡಮ್ಮ ಇವರು ಚಿತ್ತಾಪುರ MLA ಅಂಗೂರಲ್ಲಿ ಮಳೆ ಹುಯ್ದು ಮನೆಗಳು ಕೊಚ್ಚೋಗಿದೆ ಎಲ್ಲಿ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಲ್ಲೇ ಹೋಗಲ್ಲ ಸುಮ್ಮನೆ ನಿಮಗೆ ತೀವ್ರ ಮಾತಾಡೋದು ಯಾರ ಹತ್ರ ಅವನ ಸ್ವಂತ ಕ್ಷೇತ್ರ ಓಡಾಕಿರಲ್ಲ ಜನ ಮನೆಗಳು ಕೊಚ್ಚೋಗಿವೆ ಅಲ್ಲಿ ಮನೆ ಮೋಗಿನ ಓಡಲಿಕ್ಕೆ ನೋಡಿದ್ರಲ್ಲ ವೀಕ್ಷಕರೇ, ಜನಸಾಮಾನ್ಯರು ಯಾವ ರೀತಿ ರೆಸ್ಪಾನ್ಸ್ ಮಾಡಿದ್ರು ಅಂತ. ಕೆಲವೊಂದಷ್ಟು ಜನ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ RSS ನ ಬ್ಯಾನ್ ಮಾಡೋದಕ್ಕೆ ಆಗಲ್ಲ ಅಂತ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಾನು ಜಾನಕಿ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.